टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ದಾಳಿ ಮಾಡೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗಿದೆ. ನೋ ಫ್ಲೈ ಝೋನ್ ಘೋಷಣೆ ಮಾಡಿದೆ ಪಾಕಿಸ್ತಾನ. ಇಸ್ಲಾಮಾಬಾದ್, ಲಾಹೋರ್ನಲ್ಲಿ ನೋ ಫ್ಲೈ ಝೋನ್. ಮೇ 2 ತನಕ ಯಾವುದೇ ವಿಮಾನಗಳು ಹಾರಾಡಂಗಿಲ್ಲ. ದಾಳಿಯ ಆತಂಕ ಅದನ್ನು ಕೂಡ ಕಾಡ್ತಾ ಇದೆ. ಹೀಗಾಗಿ ಅದು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಬೇರೆ ಬೇರೆ ಭಾಗದಲ್ಲಿರುವಂಥ ಸೇನೆಯನ್ನು ಈಗಾಗಲೇ ಗಡಿಯ ಕಡೆಗೆ ಕರೆಸಲಾಗಿದೆ. ಎಲ್ಲವೂ ಕೂಡ, ಯಾಕಂದರೆ ಪಾಕಿಸ್ತಾನದಲ್ಲಿ 3-4 ಕಡೆಗೆ ಬಹಳ ಸೂಕ್ಷ್ಮ ಪ್ರದೇಶಗಳಿದೆ. ಬಲೂಚಿಸ್ತಾನ, ಅಲ್ಲಿ ಯಾವಾಗಲೂ ಕೂಡ ಹೋರಾಟ ನಡೀತಾ ಇರುತ್ತೆ. ಅಲ್ಲಿಂದ ಸೇನೆಯನ್ನು ವಾಪಸ್ ತಗೋಬೇಕಾದ್ರೆ ಬಹಳ ತರಬರಿ ಯೋಚನೆ ಮಾಡಬೇಕು. ಈ ಬಾಲ್ಟಿಕ್ ಪ್ರದೇಶದಿಂದ ವಾಪಸ್ ತಗೋಬೇಕಾದ್ರೂ ಕೂಡ ಯೋಚನೆ ಮಾಡಬೇಕು. ಸಾಲದು ಅಂತ ನಿನ್ನೆಯಿಂದ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಪ್ರತಿಭಟನೆ ಶುರುವಾಗಿದೆ. ಆದರೆ 2:30ಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ತರಾತುರಿನಲ್ಲಿ ಕಣ್ಣುಜ್ಜುತ್ತಾ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಭಯಗೊಂಡಿದೆ ಅನ್ನೋದಕ್ಕೆ सूचने। सनद इंटेलिजेंस इतलात हैं कि अगले 24 से 36 घंटों में पहलगाम वाकये से जुड़े बेबुनियाद और खुद साख्ता इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है। पाकिस्तान भारत का खित्ते में मुद्दई, मुंसिफ और जल्लाद का खुद साख्ता किरदार सख्ती से मुस्तरद करता है। पाकिस्तान खुद 2 दहाइयों से दहशतगर्दी का शिकार रहा है। पहलगाम हमले के बाद पाकिस्तान ने जिम्मेदार रियासत होने के नाते सच्चाई का पता लगाने के लिए, उसके महरकात जानने के लिए खुले दिल से आजादाना और गैर जानिबदाराना तहकीकात की पेशकश की। बदकिस्मती से भारत ने गैर माकूलियत और तसादुम के रास्ते पर चलने का इंतखाब किया। 24ರಿಂದ 36 ಗಂಟೆಯ ಒಳಗಡೆಗೆ ಭಾರತ ನಮ್ಮ ಮೇಲೆ ದಾಳಿ ಮಾಡಬಹುದು. ಇದು ಮಧ್ಯರಾತ್ರಿ 2 ಗಂಟೆಗೆ ಬಂದು ಮಾಡಿದಂಥ ಪತ್ರಿಕಾಗೋಷ್ಠಿ ಕೊಟ್ಟಂಥ ಸ್ಟೇಟ್ಮೆಂಟ್. ಇದು ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಅಲುಗಾಡ್ ಹೋಗಿದೆ ಅಂತ. ರವಿ ಜೋಶಿ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು. ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ಬಯಸ್ತಾ ಇದ್ದಾರೆ. ಯುದ್ಧ ಬೇಕು ಅಂತ ಬಯಸ್ತಾರೆ ಅಂತ ಅಲ್ಲ, ಆದರೆ ಒಂದು ಸರಿಯಾದ ರೀತಿಯ ಒಂದು ಏಟನ್ನು ಕೊಡಬೇಕು ಅಂತ, ಮಗ್ಲು ಮುರಿಬೇಕು ಅಂತ ಬಯಸ್ತಾ ಇದ್ದಾರೆ. ಅದು ಮಾತ್ರ ಪಕ್ಕ. ಎಷ್ಟು ದಿವಸ ಈ ಉಪಟಳವನ್ನು ತಡ್ಕೋಬೇಕು ನಾವು? ಎಷ್ಟು ದಿವಸ, ಎಷ್ಟು ಸರಿ ಅವ್ರ ಜೊತೆ ಸಂಧಾನ ಸಭೆಗಳನ್ನು ಮಾಡಬೇಕು ನಾವು? ಎಷ್ಟು ಸರಿ ಬಸ್ ಬಿಡಬೇಕು, ಎಷ್ಟು ಸರಿ ಟ್ರೈನ್ ಬಿಡಬೇಕು, ಆಮೇಲೆ ಹೊಡೆಸ್ಕೋಬೇಕು ನಾವು? ಎಷ್ಟು ಸರಿ ಬರ್ಡೇಗೆ ಹೋಗಿ ಭಾರತದ ಪ್ರಧಾನಮಂತ್ರಿಗಳು ವಿಶ್ ಮಾಡಿ ಬರಬೇಕು? ಯಾವ ಸ್ನೇಹ, ಯಾವ ವಿಶ್ವಾಸ, ಯಾವ ಅಂತಃಕರಣಕ್ಕೂ ಕೂಡ ಫಿಟ್ ಅಲ್ಲ ಪಾಕಿಸ್ತಾನ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿಯೇ ಇಡೀ ದೇಶ ಕಾಯ್ತಾ ಇದೆ. ಈ ಬಾರಿ ಇಡುವಂಥ ಹೆಜ್ಜೆ ಇದೆಯಲ್ಲ, ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ, ಅದು ಬಹಳ ಘೋರವಾಗಿರುತ್ತೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅದನ್ನೇ ರವಿ ಜೋಶಿ ಅವರ ಜೊತೆ ನಾನು ಮಾತಾಡ್ತಾ ಇದ್ದೆ. ರವಿ ಜೋಶಿ ಅವರೇ, ತಾವು ರಾನಲ್ಲಿ ಕೆಲಸ ಮಾಡಿರುವಂಥವ್ರು ಸರ್, ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಈ ಒಳಗಡೆಯ ಸಂಗತಿಗಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ತಮಗೆ. ನಾನು ಒಂದು ಪ್ರಶ್ನೆಯನ್ನು ತಮಗೆ ಕೇಳ್ತಾ ಇದ್ದೀನಿ. ಏನು ಅಂದರೆ, ನೋಡಿ, ಒಂದು ಕಡೆಗೆ ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಪಾಕಿಸ್ತಾನ ಘೋಷಣೆ ಮಾಡ್ತಾ ಇದೆ, ಹೇಳ್ತಾನೆ ಇದೆ, ನಾವು ಕೂಡ ತಯಾರಾಗಿದ್ದೀವಿ, ನಮ್ಮ ಹತ್ರ ಅಣುಬಾಂಬ್ಗಳಿದ್ದಾವೆ, ಹುಷಾರ್ ಅನ್ನುವಂಥ ಸಂದೇಶ ರವಾನೆ ಆಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಸೈನ್ಯವನ್ನು ಗಡಿಯ ಕಡೆಗೆ ಕರೆಸ್ಕೊಳ್ತಾ ಇದ್ದಾರೆ. ಅದು ನಂಬರ್ 1. ಇನ್ನೊಂದು ಕಡೆಗೆ ಪಾಕಿಸ್ತಾನದ ಒಳಗಡೆ ನಿನ್ನೆ 3 ಪ್ರಾಂತ್ಯಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ. ಸಿಂಧು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಜಗಳದಿಂದಾಗಿ ನದಿ ನೀರು ಬಿಡಲಿಲ್ಲ ಅಂದರೆ ನಾವು ಬಾಯಿ ಬಿಡ್ಕೋಬೇಕಾಗತ್ತೆ ಅಂತ ಜನ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಬಿಡಿ, ಬೇರೆ ಬೇರೆ ಭಾಗಲಿ ಈ ಬಾಲ್ಟಿಕ್ ಪ್ರದೇಶದಲ್ಲಿ ನಿನ್ನೆ ದೊಡ್ಡ ಪ್ರತಿಭಟನೆ ಆಗಿರುವಂಥದ್ದು. ಇನ್ನು ಬಲೂಚ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ, ಜನ ಈ ಪಂಜನ್ನು ಹಿಡ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗ ಪಾಕಿಸ್ತಾನಕ್ಕೆ ದೊಡ್ಡ ದೊಡ್ಡ ಸವಾಲುಗಳಿದೆ ಸರ್, ದೊಡ್ಡ ಸವಾಲುಗಳು. ಒಳಗಡೆಯ ಸಂಗತಿಗಳನ್ನು ಸರಿ ಮಾಡಬೇಕಾ, ಹೊರಗಡೆಯವ್ರ ಜೊತೆಗೆ ಜಗಳ ಮಾಡಬೇಕಾ, ಜೊತೆಗೇನು ಅಂದರೆ ಈ ಎಕ್ಕುಟ್ಕೊಂಡು ಹೋಗಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು ಉಳಿಸ್ಕೊಳ್ಳೋದು ಹೆಂಗೆ, ಈ ರೀತಿ ಹಲವಾರು ಸಂಗತಿಗಳಿದೆ. ಏನಂತೀರಿ ಸರ್? ಹೌದು, ನಿಜ. ಆಕ್ಚುಲಿ ನೀವು ಹೇಳಿದ್ದು ನನಗೆ ಈ ವಿಷಯ ಗೊತ್ತಿದ್ದಿಲ್ಲ. ನೋ ಫ್ಲೈ ಝೋನ್ ಡಿಕ್ಲೇರ್ ಮಾಡಿದ್ದಾರೆ ಇಸ್ಲಾಮಾಬಾದ್ ಅಂಡ್ ರಾವಲ್ಪಿಂಡಿ ಮೇಲೆ, ಅದು ಒಂದು ಮುಖ್ಯ. ಇನ್ನೊಂದು ವಿಷಯ, ಬಲೂಚಿಸ್ತಾನದಿಂದ ಸೈನ್ಯ ವಾಪಸ್ ಕಳಿಸಿದ್ದಾರೆ, ಅದು ಬಹಳ ದೊಡ್ಡ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಇನ್ನೊಂದು ಥರ್ಡ್ ಪಾಯಿಂಟ್ ಇಸ್, ಸಿಂಧ್ನಲ್ಲಿ ಆಗಲೇ ಅನ್ರೆಸ್ಟ್ ಶುರುವಾಗಿದೆ. ಆಮೇಲೆ ಬಾಲ್ಟಿಸ್ತಾನದಲ್ಲಿ ಕೂಡ ಅನ್ರೆಸ್ಟ್ ಶುರುವಾಗಿದೆ. ಇದು ಬಹಳ, ದೀಸ್ ಆರ್ ಆಲ್ ವೆರಿ ಎನ್ಕರೇಜಿಂಗ್ ಸೈನ್ಸ್ ಫಾರ್ ಇಂಡಿಯಾ.
ಕರೆಕ್ಟ್. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ವಿ ಶುಡ್ ಕ್ಯಾರಿ ಔಟ್ ಎ ವೆರಿ ಲಿಮಿಟೆಡ್ ಸ್ಟ್ರೈಕ್ ಅಂಡ್ ಆಕ್ಚುಲಿ ವಿ ಶುಡ್ ಟೆಲ್ ಪಾಕಿಸ್ತಾನ್ ನಾವು ಕೇವಲ ನಿಮ್ಮ ಟೆರರ್ ಕ್ಯಾಂಪ್ಸ್ ನಾವು POK ನಲ್ಲಿ ಅಟ್ಯಾಕ್ ಮಾಡ್ತೀವಿ, ಓಕೆ, ಸೊ ವಿ ಡು ನಾಟ್ ವಾಂಟ್ ಟು ಎಸ್ಕಲೇಟ್ ದಿಸ್ ವಾರ್ ಅಂತ ಹೇಳ್ಬೇಕು. ಆವಾಗ ಪಾಕಿಸ್ತಾನಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸೊ ಈಗ ನಾವು ಏನು ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಇಟ್ is going to be a blind man's war, leading to complete destruction on both sides. ಈಗ ಅವರು ರಿಟಾಲಿಯೇಟ್ ಮಾಡೋದು ಕೂಡ ಅದೇ ತರ ಮಾಡ್ತಾರೆ. ಸೊ ನಾವೀಗ ಬರೀ POK ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ದೇ ವಿಲ್ ಪ್ರಿಪೇರ್ ಲೈಕ್ ದಟ್. ಅಲ್ಲ ಸರ್, ಈಗ ತಮಗೆ ಗೊತ್ತಿದೆ ಸರ್, ತಮಗೆ ತಾವು ಅದರ ಆಳ ಅಗಲವನ್ನ ಬಲ್ಲಂತವ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹೊಡಿಬೇಕಾದ್ರೆ ಇಂಥ ಕಡೆಗೆ ಹೊಡಿತೀವಿ ಅಂತ ಹೇಳಿ ಹೊಡೆಯುವಂಥದ್ದು ಏನಾದರೂ ಯುದ್ಧ ನೀತಿನ ಸರ್? ಅದು ನಂಬರ್ 1. ಜೊತೆಗೆ ಏನು ಅಂದರೆ, ನೀವು ಕೇವಲ ನಾವು ಟಾರ್ಗೆಟ್ ಮಾಡುವಂಥದ್ದು ಇಲ್ಲಿ ಎಲ್ಲೆಲ್ಲಿ ನಿಮ್ಮ ನೀವೇನೇನು ಟ್ರೈನಿಂಗ್ ಕೊಡ್ತಾ ಇದ್ದೀರಿ ಆ ಟ್ರೈನಿಂಗ್ ಕ್ಯಾಂಪ್ಗಳ ಮೇಲೆ, ಜೊತೆಗೇನು ಅಂತಂದರೆ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಸುತ್ತಮುತ್ತ ಭಾಗದಲ್ಲಿ ಮಾತ್ರ ನಾವು ಈ ರೀತಿ ಯುದ್ಧ ಮಾಡ್ತೀವಿ ಅಂತ ಹೇಳಿ ಮಾಡಲಿಕ್ಕೆ ಸಾಧ್ಯನಾ ಸರ್? ಮಾಡ್ಬೋದು. ಈಗ ನೋಡಿ, ದಟ್ ಶೋಸ್ ಯುವರ್ ಪವರ್ ಅಂಡ್ ಕಾನ್ಫಿಡೆನ್ಸ್. ಅದು ನಿಮ್ಮ ವೀಕ್ನೆಸ್ ಅಲ್ಲ, ಅದು ನೀವು ಯು ಆರ್ ನಾಟ್ ರಿವೀಲಿಂಗ್ ಟು ಯುವರ್ ಎನಿಮಿ ಯುವರ್ ಎಂಟೈರ್ ಆಪರೇಷನಲ್ ಪ್ಲಾನ್. ಓಕೆ, ಬಟ್ ಯು ಆರ್ ಸೇಯಿಂಗ್ ಟು ದ ಎನಿಮಿ ನಾವು ಈ ಟೆರರ್ ಕ್ಯಾಂಪ್ಸ್ ಅಟ್ಯಾಕ್ ಮಾಡ್ತೀವಿ. ಟೆರರಿಸ್ಟ್, ಬಿಕಾಸ್ ಮೋದಿಯವರು ಬಿಹಾರ್ನಲ್ಲಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಮಾತನಾಡುತ್ತಾ ಹೇಳಿದ್ರು ಏನಂದ್ರೆ, ವಿ ವಿಲ್ ಟ್ರ್ಯಾಕ್, ಐಡೆಂಟಿಫೈ ಅಂಡ್ ಡಿಸ್ಟ್ರಾಯ್ the terrorists and their supporters in Pakistan. Okay, so ಇದೇ ನೀವು ಮಾಪದಂಡವನ್ನು ಇಟ್ಟುಕೊಂಡು ನೀವು ನಿಮ್ಮ ಯುದ್ಧದ ತಯಾರಿ ಮಾಡಬೇಕು. ಸರ್, ಒಂದು ಲೈಟರ್ ಕ್ವಶನ್ ಇದು, ಆದರೂ ಅದರಲ್ಲಿ ಸೀರಿಯಸ್ನೆಸ್ ಕೂಡ ಇದೆ. ಈಗ ಭಯೋತ್ಪಾದಕರು ಕೇವಲ ಈ ಭಾಗದಲ್ಲಿ ಮಾತ್ರ ಇದ್ದಾರೆ ಅಂತ ನಾವು ಹೆಂಗೆ ಸರ್ ಅಂದ್ಕೊಳ್ಳೋದು? ಯಾಕಂದರೆ ಇಡೀ ದೇಶವೇ ಭಯೋತ್ಪಾದಕರಿಂದ ತುಂಬಿ ಹೋಗಿದೆ. ನಿಮಗೆ ಗೊತ್ತಿದೆ ಏನು ಅಂದರೆ, ಒಂದು ಕಡೆಗೆ ಅಫ್ಘಾನಿಸ್ತಾನದ ಬಾರ್ಡ್ರಲ್ಲಿ ಯಾವ್ಯಾವ ಭಯೋತ್ಪಾದಕರನ್ನ ಸಾಕ್ತಲ್ಲ ಅವರೇ ಈಗ ವಿಷಸರ್ಪಗಳಾಗಿ ಪಾಕಿಸ್ತಾನವನ್ನು ಕಚ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ಎಲ್ಲ ಕಡೆಗೂ ಕೂಡ ಭಯೋತ್ಪಾದಕರೇ ತುಂಬಿಕೊಂಡಿರುವಂಥ ಸಂದರ್ಭದಲ್ಲಿ ನಾವು ಕೇವಲ ಭಯೋತ್ಪಾದಕರ ಶಿಬಿರಗಳ ಮೇಲೆ ದಾಳಿ ಮಾಡ್ತೀವಿ ಅಂತಂತಂದರೆ ಇಡೀ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ದಂಗೆ ಸರ್, ಏನಂತೀರಿ? ಅದೇ ನೀವು ಹೇಳಿದ ಮಾತೆ, ಅದು ನಿಮ್ಮ ಆನ್ಸರ್, ನಿಮ್ಮ ಕ್ವಶನ್ ಆನ್ಸರ್ ಅಲ್ಲೇ ಇದೆ. ನಾವು ಇಡೀ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಅದು ಮಾಡುದು ಮೂರ್ಖತನ. ನಿಜ. ಅದರಿಂದ ನಮಗೆ ಬಹಳ ರಿಟಾಲಿಯೇಷನ್ ಬಹಳ ಕಾಸ್ಟ್ಲಿ ಆಗತ್ತೆ. ಅಂಡ್ ಪಾಕಿಸ್ತಾನ್ ಆಲ್ಸೋ ಹ್ಯಾಸ್ ಗಾಟ್ ವೆರಿ ಪವರ್ಫುಲ್ ಮಿಸೈಲ್ಸ್ ಅಂಡ್ ವೆರಿ ಪವರ್ಫುಲ್ ಏರ್ ಫೋರ್ಸ್, ಅಂಡ್ ದೇ ವಿಲ್ ಆಲ್ಸೋ ಕ್ಯಾರಿ ಔಟ್ ಏರ್ ಅಟ್ಯಾಕ್ಸ್ ಆನ್ ಇಂಡಿಯಾ. And they can attack Punjab, they can attack. Yes. ರವಿ ಸರ್, ನೀವು ಹಾಗೆ ಸಂಪರ್ಕದಲ್ಲಿರಿ. ರವಿ ಸರ್ ಕೂಡ ಹೇಳ್ತಾ ಇದ್ರು ಸಾಕಷ್ಟು ವೆಪನ್ಸ್ಗಳಿದೆ ಅವ್ರ ಹತ್ರ, ಅಣುಬಾಂಬ್ಗಳಿದೆ. ಎಸ್, ಈ ಮೂರು ಬಾರಿ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಅಣುಬಾಂಬ್ಗಳನ್ನು ಹೊರಗಡೆ ತೆಗೆದ್ರು, ಏನು ಎತ್ತ, ಕೆಲವೊಂದು ಸಂದರ್ಭಗಳಲ್ಲಿ ಅನಿಸುತ್ತೆ ಬುಟ್ಟಿಯಲ್ಲಿರುವಂಥ ಹಾವೇನೋ ಇದು ಅಂತ ಅನಿಸ್ಬಿಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅಟ್ಟಾರಿ ಗಡಿ ಬಂದಾಗಿದೆ. ಪಾಕಿಸ್ತಾನಿಯರು ಭಾರತಕ್ಕೆ ಬರ್ತಿದ್ದಂಥ ಗಡಿ ಇದು. ಜೊತೆಗೆ 17 ರೀತಿಯ ವೀಸಾಗಳನ್ನು ರದ್ದು ಮಾಡಲಾಗಿದೆ, ಬೇರೆ ರೀತಿಯ ವೀಸಾಗಳು. ನಿನ್ನೆ ನಡೆದಂಥ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ. ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಯಾವ ರೀತಿಯ ಸಂಪರ್ಕವನ್ನು ಕೂಡ ಇಟ್ಕೋಬಾರ್ದು, ಆ ಒಂದು ನಿರ್ಧಾರಕ್ಕೆ ಭಾರತ ಬಂದಿರಂಗೆ ಕಾಣ್ತಾ ಇದೆ. ಒಂದು ಲೆಕ್ಕದಲ್ಲಿ ಹೇಳೋದಾದರೆ 100-110 ಜನ ಇರಬೇಕು ರಾಯಭಾರ ಕಚೇರಿನಲ್ಲಿ. ಅದನ್ನು 60ಕ್ಕೆ ಇಳಿಸಿ ಕೊನೆಗೆ 30ಕ್ಕೆ ಇಳಿಸಲಾಗಿದೆ. ಹೆಚ್ಚು ಕಡಿಮೆ ಕಸ ಹೊಡ್ಕೊಳ್ಳೋದು ಅವರೇ ಹೊಡ್ಕೋಬೇಕೋ ಏನೋ ಅಂತ ಸ್ಥಿತಿ. ಮೋದಿ ಈ ಕಡೆಗೆ ಸಾಲು ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ, ಆ ಕಡೆಗೆ ಪಾಕಿಸ್ತಾನವೂ ಕೂಡ ಸಾಲು ಮೀಟಿಂಗ್ಗಳು ಮಾಡ್ತಾ ಇದೆ. ಜೊತೆಗೆ ಸೇನೆ ಫುಲ್ ಅಲರ್ಟ್ ಆಗ್ತಾ ಇದೆ. ಹೆಚ್ಚೆಚ್ಚು ಯೋಧರನ್ನ ಪಾಕಿಸ್ತಾನ ನಿಯೋಜನೆ ಮಾಡ್ತಾ ಇದೆ. ಎಸ್ ರವಿ ಸರ್, ತಾವು ಮಾತಾಡ್ತಾ ಇದ್ರಿ, ಮುಂದುವರಿಸಿ ಸರ್. ಪೂರ್ತಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಅಥವಾ ಟೆರರಿಸ್ಟ್ ಅಫ್ಘಾನ್ ಬಾರ್ಡರ್ ಅಲ್ಲಿ ಇದ್ದಾರೆ, ಆಮೇಲೆ ಬಲೂಚಿಸ್ತಾನದಲ್ಲಿ ಇದ್ದಾರೆ, ಲಾಹೋರ್ ಅಲ್ಲಿ ಇದ್ದಾರೆ, ಕರಾಚಿಲಿ ಇದ್ದಾರೆ ಅಂತಂದ್ರೆ ನಾವು ಎಲ್ಲ ಕಡೆ ಬಾಂಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ನಮ್ಮ ಟಾರ್ಗೆಟ್ ಏನು ಅದನ್ನು ನಾವು ಪ್ರಿಸೈಸ್ ಆಗಿ ಇನ್ ಎ ಫೋಕಸ್ ವೇ ವಿ ಶುಡ್ ಟಾರ್ಗೆಟ್ ಅಂಡ್ ಅಟ್ಯಾಕ್ ಅಂಡ್ ಡಿಸ್ಟ್ರಾಯ್. ಅದು ಮಾಡ್ಬೇಕು ಅಷ್ಟೇ. ಈಗ ಅದು ಮಾಡ್ಲಿಕ್ಕೆ ಹೋದ್ರೆ ಕೂಡ ನಾವು ಕನಿಷ್ಠ ಒಂದು ಸ್ಕ್ವಾಡ್ರನ್ ಏರ್ ಫೋರ್ಸ್ ಕಳಿಸ್ಬೇಕಾಗತ್ತೆ, ಏರ್ ಕ್ರಾಫ್ಟ್ಸ್.
ಅದರಲ್ಲಿ ಹೆಲಿಕಾಪ್ಟರ್ಸ್ ಕೂಡ ಗನ್ ಫೈಟರ್ಸ್ ಕಳಿಸ್ಬೇಕಾಗತ್ತೆ. ಸೊ ಇದೆಲ್ಲ ಕಳಿಸುವಾಗ ಅವರು ದೇ ಹ್ಯಾವ್ ಗಾಟ್ ರೆಡಾರ್ಸ್ ರೈಟ್ ಆನ್ ದ ಬಾರ್ಡರ್. ಸೊ ದೇರ್ ರೆಡಾರ್ಸ್ ಕ್ಯಾನ್ ಇಮಿಡಿಯೇಟ್ಲಿ ಪಿನ್ ಪಾಯಿಂಟ್ ಆಸ್ ಸೂನ್ ಆಸ್ ಅವರ್ ಏರ್ಕ್ರಾಫ್ಟ್ ಟೇಕ್ ಆಫ್ from our air bases, they can identify that movement has started. So ಅವ್ರಿಗೆ ತಯಾರಾಗಲಿಕ್ಕೆ ಕೇವಲ ಒಂದು 5 ನಿಮಿಷ. ಸರ್ ಒಂದು ನಿಮಿಷ ನೀವು ಹಾಗೆ ಇರಿ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ತಾವು ಹೇಳ್ತಾ ಇದ್ರಿ ಏನಂದರೆ ಪುಲ್ವಾಮಾ ದಾಳಿ ಮೊದಲು ಈ ರೀತಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೆದಿತ್ತು. ಇವತ್ತು ಕೂಡ ಸಭೆ ಆರಂಭ ಆಗಿದೆ. ಯಾರ್ಯಾರು ಬಂದಿದ್ದಾರೆ, ಏನೇನು ಚರ್ಚೆ ನಡೀತಾ ಇದೆ ಹರೀಶ್? ಹೌದು ರಂಗನಾಥ್, ನಿನ್ನೆ ಒಂದು ಬಹಳ ದೊಡ್ಡ ಸಭೆಯನ್ನು ಸೇನಾ ದಂಡ ನಾಯಕರ ಜೊತೆ ಮಾತಾಡಿ ಸಂಪೂರ್ಣ ಪರಮಾಧಿಕಾರವನ್ನು ಸೇನಾ ದಂಡ ನಾಯಕರಿಗೆ ಕೊಟ್ಟಿದ್ರು. ನೀವು ಏನು ಯೋಚನೆ ಮಾಡ್ತೀರಾ, ಏನು ಟೈಮ್ ನೋಡ್ತೀರಾ, ಯಾವ ಟಾರ್ಗೆಟನ್ನು ಫಿಕ್ಸ್ ಮಾಡ್ತೀರಾ, ನೀವು ಫಿಕ್ಸ್ ಮಾಡಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಏನು ಭಯೋತ್ಪಾದಕ ಶಿಬಿರಗಳ ಮೇಲೆ ನೀವು ದಾಳಿ ಮಾಡಲಿಕ್ಕೆ ಸಂಪೂರ್ಣ ಸ್ವತಂತ್ರರು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೂಚನೆಯನ್ನು ಕೊಟ್ಟಿದ್ರು. ಮತ್ತು ನಮ್ಮ ಭಾರತದ ಸೇನೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ಮತ್ತು ಪಾಕಿಸ್ತಾನದ ಉಗ್ರರನ್ನ ಮಟ್ಟ ಹಾಕಲಿಕ್ಕೆ ನಮ್ಮ ಸೇನೆ ಶಕ್ತವಾಗಿದೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದರು. ಇವತ್ತು ಮಹತ್ವದ ಸಭೆಗಳು ನಡೀತಾ ಇದೆ, ಸಾಲು ಸಭೆಗಳು ನಡೀಲಿಕ್ಕಿದೆ. ಈಗ ಮಹತ್ವದ ಸಭೆ ಅಂತಂದರೆ ಭದ್ರತಾ ಕ್ಯಾಬಿನೆಟ್ ಸಮಿತಿಯ ಸಭೆ. ಈ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆಯಲ್ಲಿ ಬಹುಮುಖ್ಯವಾಗಿ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗುತ್ತೆ. ಒಂದು ವೇಳೆ ಆರ್ಮಿ ಆಪರೇಷನ್ ಆಗಬೇಕು, ಮಿಲಿಟರಿ ಆಪರೇಷನ್ ಆಗಬೇಕು ಅಂತಂದರೆ ಅದು ಯಾವ ರೀತಿ ಆಗಿರಬೇಕು, ಮಿಲಿಟರಿ ಕ್ರಮ ಅಂತಂದರೆ ಹೇಗೆ, ಕೇವಲ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡೋದಾ ಅಥವಾ ಒಂದು ಪೂರ್ಣ ಪ್ರಮಾಣದಲ್ಲಿ ಯುದ್ಧದ ರೀತಿಯನ್ನಾದರೂ ಏನಾದರೂ ಮಾಡಬಹುದಾ, ಹೀಗೆ ಎಲ್ಲ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಪೂರ್ಣ ಪ್ರಮಾಣದ ಯುದ್ಧ ಅಂತಂದರೆ ಅದು ಭಾಳಷ್ಟು ಕಷ್ಟ ಆಗುತ್ತೆ. ಆ ಥರದ ಒಂದು ನಿರ್ಧಾರಕ್ಕೆ ಭಾರತವು ಕೂಡ ಬರೋದು ಕಷ್ಟ ಆಗ್ಬೋದು. ಆದರೆ ಉಗ್ರರನ್ನ ಮಟ್ಟ ಹಾಕ್ತೀವಿ ಅನ್ನುವಂಥದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರೆ ಉಗ್ರರ ಶಿಬಿರಗಳನ್ನು ಟಾರ್ಗೆಟ್ ಮಾಡಬೇಕಾಗತ್ತೆ. ಈಗ ಪಾಕಿಸ್ತಾನಕ್ಕೆ ಆಗ್ಲಾಗಲೇ ಗೊತ್ತಾಗೋಯ್ತು, ಪಹಲ್ಗಾಮ್ ದಾಳಿ ಆದ ತಕ್ಷಣವೇ ಅವರು ಅಲರ್ಟ್ ಆಗೋದ್ರು, ನಮ್ಮ ಮೇಲೆ ಉಗ್ರರ ಮೇಲೆ ಯಾವತ್ತಿದ್ರೂ ದಾಳಿ ಆಗೇ ಆಗುತ್ತೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ಆಗ್ಬೋದು ಉಗ್ರರ ಶಿಬಿರಗಳ ಮೇಲೆ ಅನ್ನುವಂಥದ್ದು ಅವ್ರಿಗಾಗಲೇ ಗೊತ್ತಾಗೋಗಿತ್ತು. ಹಾಗಾಗಿ ಉಗ್ರರ ಏನು ಶಿಬಿರಗಳಿದ್ವು ಅಲ್ಲಿಂದ ಉಗ್ರರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಅವನ್ನೆಲ್ಲ ಈಗ ಸೇನಾ ಕ್ಯಾಂಪ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವ್ರನ್ನೆಲ್ಲ ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಥವಾ ಈಗ ಭಾರತ ಏನಾದರೂ ಈಗ ದಾಳಿ ಮಾಡಿದರೆ ಕೇವಲ ಉಗ್ರರ ಇಲ್ಲದೆ ಇರೋ ಶಿಬಿರಗಳ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಮತ್ತು ಅದು ಯಾವುದೇ ರೀತಿಯಂತ ಉಗ್ರರನ್ನ ಮಟ್ಟ ಹಾಕಿದಂತ ಕೂಡ ಆಗಲ್ಲ. ಒಂದು ವೇಳೆ ಕಾದು ಏನಾದರೂ ಭಾರತ ಹೊಡೆಯುತ್ತಾ ಅಥವಾ ಈಗಲೇ ಏನಾದರೂ ಮಿಲಿಟರಿ ಆಪರೇಷನ್ ಮಾಡುತ್ತಾ ಅಥವಾ ಒಂದಷ್ಟು ದಿವಸಗಳ ಕಾದು ಮುಂದಿನ ಬೆಳವಣಿಗೆಗಳನ್ನು ನೋಡಿಕೊಂಡು ಮತ್ತೆ ಉಗ್ರ ಚಟುವಟಿಕೆಗಳಲ್ಲಿ POKಯಲ್ಲಿ ಮತ್ತೆ ಶುರುವಾದಾಗ ಅದನ್ನ ಟಾರ್ಗೆಟ್ ಮಾಡುತ್ತೆ ಹೇಗೆ ಅನ್ನುವಂತಹದ್ದು ಇವತ್ತು ಚರ್ಚೆ ನಡೀತಾ ಇದೆ. ಎಲ್ಲ ಸಚಿವರುಗಳು ಕೂಡ ಮಾಹಿತಿಯನ್ನು ಹಂಚ್ಕೊಂತಾರೆ. ಮುಖ್ಯವಾಗಿ ಅಧಿಕಾರಿಗಳು, ಸೇನಾ ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನ ಇವತ್ತಿನ ಸಭೆಯಲ್ಲಿ ಹಂಚಿಕೊಳ್ತಾರೆ. ಸಂಜೆ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅದಾದ ಬಳಿಕ ಆಗಿದ್ದು ಸೂಪರ್ ಕ್ಯಾಬಿನೆಟ್, ಅದಾದ ನಂತರ ಈಗ ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಈಗ ಸೂಪರ್ ಕ್ಯಾಬಿನೆಟ್ ನಡೆಯುತ್ತೆ. ಸೂಪರ್ ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ ರಂಗನಾಥ್. ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ನೋಡಿ, ಇಷ್ಟೆಲ್ಲ ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಹನೀಫುದ್ದೀನ್ ಜ್ಞಾಪಕ ಆಗ್ತಾ ಇದ್ದಾರೆ. ಈ ಕಾರ್ಗಿಲ್ನಲ್ಲಿ ಯುದ್ಧ ಮಾಡಿರುವಂಥ ಕ್ಯಾಪ್ಟನ್ ನವೀನ್ ನಾಗಪ್ಪ ನಮ್ಮ ಜೊತೆಗಿದ್ದಾರೆ. ಹನೀಫುದ್ದೀನ್ ಶವ ಬಿದ್ದು ಬಿಡುತ್ತೆ. ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ತರಕ್ಕೆ ಹೋದಂಥವ್ರ ಮೇಲೂ ಕೂಡ ಮೇಲ್ಗಡೆಗೆ ಶತ್ರುಗಳಿರ್ತಾರೆ, ಕೆಳಗಡೆ ಶವ ಬಿದ್ದಿದೆ, ಗುಂಡುಗಳನ್ನು ಹಾಸ್ತಿರ್ತಾರೆ. ಅವ್ರನ್ನ ತರಕೋಗಿ ಇನ್ನಷ್ಟು ಜನ ಸಾಯ್ತಾರೆ. ಬಹಳ ಬಹಳ ಬೇಸರದಿಂದ, ಬಹಳ ಮುಜುಗರದಿಂದ ಒಬ್ಬ ಸೇನಾಧಿಕಾರಿ ಅವ್ರ ತಾಯಿಗೆ ಫೋನ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲ ಇಲ್ಲ. ನೌಕಾಸೇನೆ ಪಾಕಿಸ್ತಾನದ ಕರಾವಳಿಯನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿದೆ. ಅಂದರೆ ನಾವು ಆಳಲಿಕ್ಕೂ ಕೂಡ ತಯಾರಿದ್ದೀವಿ ಅನ್ನುವಂಥ ಮಾತು. ನೀವೇನು ದೊಡ್ಡವರಿದ್ದರೂ ಕೂಡ ನಮಗೆ ಅಂಗೈಯಷ್ಟಾಗಲ್ಲ ಅನ್ನುವಂಥ ಮಾತು. ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲ ಇಲ್ಲ. ನಿಜ, ದೃಷ್ಟಿ ಮಾತ್ರ ವಿಶಾಲವಾಗಿರಬೇಕು, ಮನೋಭಾವನೆ ವಿಶಾಲವಾಗಿರಬೇಕು, ಒಳ್ಳೆತನ ತುಂಬಿರಬೇಕು. ಆದರೆ ಆ ಒಳ್ಳೆತನ ದೌರ್ಬಲ್ಯ ಆಗಬಾರದು. ಭಾರತ ಹಲವಾರು ಸಂದರ್ಭದಲ್ಲಿ ಇದನ್ನು ಪಾಠ ಕಲಿತಿದೆ. ನಾನು ಹೇಳ್ತಾ ಇದ್ದೆ ಹನೀಫುದ್ದೀನ್ ಬಗ್ಗೆ. ಹನೀಫುದ್ದೀನ್ ಶವ ಬಿದ್ದಿರುತ್ತೆ, ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನ ಸಾಯ್ತಾರೆ, ಅಂದರೆ ಸೈನಿಕರು ಸಾಯ್ತಾರೆ. ಭಾಳ ಮುಜುಗರದಿಂದ ಅಧಿಕಾರಿಯೊಬ್ಬರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೀಗೆ ನಿಮ್ಮ ಮಗನ ಶವ ಬಿದ್ದುಬಿಟ್ಟಿದೆ, ನಾವು ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ. ಆಗ ಆ ತಾಯಿ ಹೇಳುವಂಥ ಮಾತಿದೆಯಲ್ಲ, ಆಕೆನ ಜ್ಞಾಪಿಸ್ಕೋಬೇಕು. ಇಂಥ ಸಂದರ್ಭದಲ್ಲಿ ಹನೀಫುದ್ದೀನ್ ತಾಯಿ ಹೇಳ್ತಾರೆ, ನನ್ನ ಮಗನ ಶವ ತರಕ್ಕೆ ಹೋಗಿ ಮತ್ತೊಂದಿಷ್ಟು ಜನ ಸಾಯಬಾರ್ದು, ಯಾವುದೇ ಕಾರಣಕ್ಕೂ ತರಬೇಡಿ, ಯುದ್ಧ ಮುಗಿದಾದ್ಮೇಲೆ ತನ್ನಿ ಅಂತ.
ಇದು ಎಸ್ ನವೀನ್ ನಾಗಪ್ಪನವರೇ, ನಾನು ಹೇಳ್ತಾ ಇದ್ದೆ ಇದೊಂದು ಎಕ್ಸಾಂಪಲನ್ನು. ಏನು ಹೇಳ್ತೀರಿ ಸರ್? ಯಾಕಂದರೆ ಈ ಬಾರಿ ಎಲ್ಲೋ ಒಂದು ಕಡೆಗೆ ಈ ಸಾಂಪ್ರದಾಯಿಕ ಯುದ್ಧಗಳ ರೀತಿಯನ್ನು ಬಿಟ್ಟು ಬೇರೆದ್ದೇ ರೀತಿಯ ಯುದ್ಧ ಮಾಡಬೇಕು ಅಂತ ಏನೋ ಭಾರತ ನಿರ್ಧಾರ ಮಾಡ್ರಂಗೆ ಕಾಣ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಏನಂತೀರಿ ಸರ್? ರಂಗನಾಥ್ ಅವರೇ, ನೀವು ಹನೀಫುದ್ದೀನ್ ಬಗ್ಗೆ ಮಾತಾಡಿದ್ರಿ ಅಂತ ಆ ಮಾತನ್ನ ನಾನು ಹೇಳಲೇಬೇಕು. ನಿಜವಾಗ್ಲೂ ಅವ್ರ ತಾಯಿ ಹೇಳಿದ ಮಾತಿದು. ಅವನ್ನ ಸತ್ತಿದ್ದ ಶವಗಳನ್ನ ಅಂದ್ರೆ ತನ್ನ ಮಗನ್ನ ಶವವನ್ನ ಬಿದ್ದಿದ್ದನ್ನ ಎತ್ಕೊಳಕ್ ಹೋಗಿ ಮತ್ಯಾರು ನನ್ನ ಮಕ್ಕಳು ಸಾಯೋದು ಬೇಡ, ಹಾಗಾಗಿ ಯಾವಾಗಾಗುತ್ತೋ ಯುದ್ಧ ಮುಗಿದ ಮೇಲಾದ್ರೂ ತಂದು ಸೇರಿಸಿ ಅಂತ ಹೇಳ್ತಾರಲ್ಲ. ಅವ್ರದ್ದು ಹೆಸರು ಹೇಮಾ ಅಜೀಜ್ ಅಂತ, ಡೆಲ್ಲಿಯಲ್ಲಿ ಇದಾರೆ. ಅವ್ರನ್ನ ಮೀಟು ಕೂಡ ಮಾಡಿದ್ದೀನಿ ನಾನು. ಅದೊಂದು ಸೈಡ್ ಆದ್ರೆ ಇವಾಗ ಅದನ್ನ ಭಾರತೀಯ ಸೇನೆ ಏನ್ ಮಾಡಿದೆ ಅಂತಂದ್ರೆ, ಆ ಸಬ್ ಸೆಕ್ಟರ್ ಏನಿತ್ತು, ಸೌತ್ ಸಬ್ ಸೆಕ್ಟರ್ ಅಂತ ಏನ್ ಕರಿತಿದ್ವಿ, ಅದಕ್ಕೆ ಇವಾಗ ಹನೀಫುದ್ದೀನ್ ಸಬ್ ಸೆಕ್ಟರ್ ಅಂತ ಹೆಸರಿಟ್ಟಿದ್ದಾರೆ. ಅವ್ರು ಅಮರ್ ಆಗುಳ್ಳಿ ಅಂತ ಯಾವಾಗಾದ್ರೂ ಆರ್ಮಿದವ್ರು ಆ ಸೆಕ್ಟರ್ ಬಗ್ಗೆ ಮಾತಾಡಿದ್ರೆ ಹನೀಫ್ ಸಬ್ ಸೆಕ್ಟರ್ ಅಂತಾನೆ ಮಾತಾಡ್ತಾರೆ. ಸೊ ಅವರು ಒಂದು ರೀತಿಯಲ್ಲಿ ಅಮರರಾಗಿ ಹೋದ್ರು. ಹೌದ್ರಾ? ಹೇಮಾ ಅಜೀಜ್ ಅಂತ ಅವ್ರ ತಾಯಿ ಹೆಸರು. ವೆರಿ ಸ್ಟ್ರಾಂಗ್ ಲೇಡಿ. ನೀವು ಹನೀಫುದ್ದೀನ್ ಬಗ್ಗೆ ಮಾತಾಡಿದ್ರಿ ಅಂತ ಈ ಮಾತನ್ನ ಹೇಳ್ತೀನಿ. ಮತ್ತೆ ಆಗ್ಲೇ ರವಿ ಸರ್ ಮಾತಾಡ್ಬೇಕಾದ್ರೆ ಒಂದ್ ಮಾತನ್ನ ಹೇಳ್ತಾ ಇದ್ರು, ಹೌದು ನಾವು ಟೆರರಿಸ್ಟ್ ಕ್ಯಾಂಪ್ಗಳನ್ನ, ನೀವು ಅದನ್ನು ಪ್ರಶ್ನೆ ಕೇಳ್ತಾ ಇದ್ರಿ, ನಾವು ಅದನ್ನ ಅನೌನ್ಸ್ ಮಾಡಿ ಅಟ್ಯಾಕ್ ಮಾಡೋದು ಎಷ್ಟು ಸರಿ ಅಂತ. ನನ್ನೊಂದು ಸಣ್ಣ ಭಿನ್ನ ಅಭಿಪ್ರಾಯ ಇದೆ ಇಲ್ಲಿ. ಯಾಕೆಂತಂದ್ರೆ ಇವಾಗ ನಾವು ಮಿಲಿಟೆಂಟ್ಸ್, ಹೌದು ಒಂದ್ 4 ಜನ ಬಂದಿದ್ರು ಮಿಲಿಟೆಂಟ್ಸ್, ಅವ್ರ ಮೇಲೆ ಎಲ್ಲರಿಗೂ ಸಿಟ್ಟಿದೆ, ಅವ್ರನ್ನ ಸಾಯಿಸ್ಬೇಕು ಅಂತ ಎಲ್ಲರೂ ಇದಾರೆ. ನಾನ್ ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ವಿಲ್ ಇಟ್ ಎಂಡ್ ದೇರ್? ನಾವು ಇವ್ರಿಗೆ ಏನಂತಂದ್ರೆ, ಪಾಕಿಸ್ತಾನಿ ಆರ್ಮಿದವರಿಗೆ ಇವರೆಲ್ಲ ಎಕ್ಸ್ಪೆಂಡಿಬಲ್ಸ್, ಇವ್ರು ಬದುಕಿದ್ರು ಅಷ್ಟೇ ಸತ್ರು ಅಷ್ಟೇ, ಅವ್ರೊಂದು ಕೆಲಸ ಕೊಡ್ತಾರೆ ಅವ್ರಿಗೆ, ನೀವೊಂದು 3 ತಿಂಗಳಿರ್ರಿ 4 ತಿಂಗಳಿರ್ರಿ ಅಂತ. ಇಂಡಿಯನ್ ಆರ್ಮಿದವ್ರು ಏನ್ ಘೋಷಣೆ ಮಾಡಿದಾರೆ ಅಂತಂದ್ರೆ, ಒಬ್ಬ ಮಿಲಿಟೆಂಟ್ ಯಾವತ್ತವನ ಗನ್ ಎತ್ಕೊಂಡು ಭಾರತ ದೇಶದ ಮೇಲೆ ಗುಂಡು ಹಾರ್ಸಕ್ ಬರ್ತಾನೋ ಅವನ ಶೆಲ್ ಲೈಫ್ 4 ರಿಂದ 6 ತಿಂಗಳು. ಸೊ 4 ರಿಂದ 6 ತಿಂಗಳದೊಳಗೆ ಅವನನ್ನ ಭಾರತೀಯ ಸೇನೆ ಕೊಂದ ಹಾಕುತ್ತೆ. ಬಟ್ ಅದರಿಂದ ಪಾಕಿಸ್ತಾನಿಗೆ ಏನ್ ಫರಕ್ ಆಗ್ತಿದೆ? ಏನೂ ಫರಕ್ ಆಗ್ತಾ ಇಲ್ಲ. ಮತ್ತೆ 4 ಜನ ಹುಟ್ಕೊಂತಾರೆ, ಮತ್ತೆ 4 ಜನ ಒಳಗೆ ದಬ್ಬುತ್ತಾರೆ. ಅದು ಎಲ್ಲಿವರೆಗೂ ಪಾಕಿಸ್ತಾನಿ ಸೈನಿಕರಿಗೆ ಎಲ್ಲಿವರೆಗೂ ಶವ ಉರುಳಲ್ವೋ, ಎಲ್ಲಿವರೆಗೂ ಪಾಕಿಸ್ತಾನಿ ಸೈನಿಕರ ಶವಗಳಲ್ಲ, ಪಂಜಾಬ್ ಆಯ್ತು, ಸಿಂಧ್ಗಾಯ್ತು, ಅವ್ರು ವಾಪಸ್ ಹೋಗಲ್ವೋ, ಅಲ್ಲಿವರೆಗೂ ಅವ್ರು ಈ ಪಾಠ ಕಲಿಯಲ್ಲ. ಸೊ ದ ಕಾಸ್ಟ್ ಅಂಡ್ ಕಾನ್ಸಿಕ್ವೆನ್ಸಸ್ ಹ್ಯಾಸ್ ಟು ಬಿ ಕಮೆನ್ಸರೇಟ್. ನಮ್ಮ ಸಿವಿಲಿಯನ್ಸ್ ತೀರ್ಕೊಂಡಿರ್ಬೋದು, ನಮ್ಮ ದೇಶದ ನಾಗರಿಕರ ಸಿವಿಲಿಯನ್ಸ್ ತೀರ್ಕೊಂಡಿರ್ಬೋದು. ಅದರಿಂದ ಆ 4 ಜನನ್ನ ಹೊಡೆದು, ಆ ಆತಂಕವಾದಿಗಳನ್ನ ಹೊಡೆದು ನಮ್ಮ ಕೆಲಸ ಮುಗಿತು ಅನ್ಕೊಂಡ್ರೆ ಅದಕ್ಕೆ ನಾನು ಮಾತ್ರ ಅದನ್ನ ಒಪ್ಪಲ್ಲ. ನಿಜ ಇಲ್ಲ ನಾನು ಕಂಪ್ಲೀಟ್ಲಿ ನಾನು ಎಂಡಾರ್ಸ್ ದಿಸ್ ಪಾಯಿಂಟ್. ನಿಜಕ್ಕೂ ನಾನು ರವಿ ಜೋಶಿ ಅವರಿಗೆ ಅದೇ ಮಾತನ್ನು ಕೇಳ್ತಾ ಇದ್ದೀನಿ. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ. ಈಗ ಸಾವಿಗೂ ಕೂಡ ಬೆಲೆ ಇದೆ ಸರ್. ಯಾಕಂದರೆ ನಾವು ಬಲಿ ಕೊಡ್ತಿರುವಂಥದ್ದು ಸಾಮಾನ್ಯದವರಲ್ಲ, ನಮ್ಮ ಗಡಿಯ ದೇವರುಗಳನ್ನು ನೋಡಿ. ಅವ್ರನ್ನ ತಯಾರು ಮಾಡಬೇಕು ಅಂತಂದ್ರೆ ಸಾಮಾನ್ಯ ಮನಸ್ಥಿತಿ ಅಲ್ಲ, ಸಾಮಾನ್ಯ ಸಿದ್ಧತೆ ಅಲ್ಲ, ಅದೊಂದು ಸಂಸ್ಕಾರ, ಅದು ಯುದ್ಧ ಸಂಸ್ಕಾರ. ಅದು ಜೊತೆಗೇನು ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಸರ್, ಪಾಕಿಸ್ತಾನಕ್ಕಾಗುವಂಥ ನಷ್ಟ ಏನು? ಯಾವುದೋ ಮದ್ರಾಸದಲ್ಲಿ ಕಲಿತಾ ಇರ್ತಾರೆ, ಯಾರೋ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ಅವ್ರನ್ನ ಕರ್ಕೊಂಬಂದು ಬಿಡ್ತಾರೆ, ಅವ್ರಿಲ್ಲಿ ಬಂದು ಗುಂಡು ಚಲಾಯಿಸಿ ಹೋಗ್ತಾರೆ. ಇದ್ರೂ ಸತ್ತರೂ ಏನು ಪ್ರಯೋಜನ ಅನ್ನುವಂಥ ಮಾತನ್ನು ನಮ್ಮ ಕ್ಯಾಪ್ಟನ್ ಕೇಳ್ತಾ ಇದ್ರು. ಸತ್ಯ ಅದು. ಆದರೆ ದೇಶದ ಸೈನಿಕರು ಸತ್ತು ಬಿಟ್ರೆ ಹೇಗೆ? ಅದಕ್ಕೆ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಬಾರಿ ಈ ರೀತಿ ಸಾಂಪ್ರದಾಯಿಕ ಯುದ್ಧ ಶೈಲಿಯನ್ನು ಬಿಟ್ಟು ಭಾರತ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿರ್ಬೋದಾ ಸರ್? ಏನಂತೀರಿ? ಹೌದು, ನನಗನ್ಸೋ ಮಟ್ಟಿಗೆ ಒಂದು ಒಳ್ಳೆ ಪ್ಲಾನ್ ಇದೆ. ಈಗ this has been tried out by Iran on Israel recently. They sent out 1,000 drones to attack Israel. Okay. So, and they chose some sensitive locations in Israel, and they sent out 1,000 drones. Now ಅದೇ ತರ ಡ್ರೋನ್ಸ್ ಯೂಸ್ ಮಾಡಿ POK ನಲ್ಲಿ 1,000 ಡ್ರೋನ್ಸ್ ಕಳಿಸಿ, ಮುರಿದ್ಕೇನಲ್ಲಿ 1,000 ಡ್ರೋನ್ಸ್ ಕಳಿಸಿ, ಅದರಲ್ಲಿ ಕನಿಷ್ಠ ಒಂದು 10-20 ನಿಮ್ಮ ಟಾರ್ಗೆಟ್ ಮುಟ್ಟುತ್ತೆ. ಡ್ರೋನ್ ವಾರ್ಫೇರ್ is a very important development in the modern warfare. So we must use that. ಅಂಡ್ ಅದರಿಂದ ನಮ್ಮ ಸೈನಿಕರು ಅಷ್ಟು ನಮ್ಮ ಇದು ಹಾನಿ ಆಗಲ್ಲ ಅವರಿಗೆ. ಆಮೇಲೆ ನಾವು ವಿ ವಿಲ್ ಆಲ್ಸೋ ಕ್ಯಾರಿ ಔಟ್ ಪ್ರಿಸೈಸ್ ಅಟ್ಯಾಕ್, ಅಂಡ್ ಡ್ರೋನ್ಸ್ ಕ್ಯಾನ್ ಬಿ ಡೈರೆಕ್ಟೆಡ್ ವೆರಿ ಟು ಪ್ರಿಸೈಸ್ ಲೊಕೇಶನ್ಸ್. ಓಕೆ. ಸೊ ಅದನ್ನ ಪಾಕಿಸ್ತಾನಿ ಏರ್ ಫೋರ್ಸ್ ವಿಲ್ ಡೆಫಿನೆಟ್ಲಿ ಡಿಸ್ಟ್ರಾಯ್. ಅದರಲ್ಲಿ 1,000ದಲ್ಲಿ ಒಂದು 900 ಡಿಸ್ಟ್ರಾಯ್ ಮಾಡಿದ್ರು ಕೂಡ ಒಂದು 100 ಟಾರ್ಗೆಟ್ ಡ್ರೋನ್ಸ್ ಅವ್ರು ತಮ್ಮ ಟಾರ್ಗೆಟ್ ಮುಟ್ಟಿದ್ರೆ ಬಹಳಷ್ಟು ಹಾನಿ ಮಾಡ್ಬೋದು. So that will be a very effective warfare.
ಓಕೆ ಓಕೆ ಸರ್, ನನಗನ್ನಿಸ್ತಾ ಇದೆ, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಏನು ಅಂತಂದರೆ ಇಲ್ಲಿ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲೇ ಅಲ್ಲಿನ ಒಳಗಿರುವಂಥ ಬೇಗುದಿ ತುಂಬ ಸ್ಫೋಟ ಆಗಿ ಕೊನೆಗೆ ಹಿಂದೆಲ್ಲ ಬಂದು ಹೆಂಗೆ ಇವರು ಈ ಲಾಹೋರ್ ತನಕ ನಮ್ಮ ಸೈನ್ಯ ಹೋದಂಥ ಸಂದರ್ಭದಲ್ಲಿ ಮಂಡಿ ಊರಿದ್ರಲ್ಲ, ಆ ರೀತಿ ಪಾಕಿಸ್ತಾನ ಮಂಡಿ ಊರಿದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಏನಂತೀರಿ ಸರ್? ಅದು ಆಕ್ಚುಲಿ ನೀವು ಹೇಳೋ ಮಾತು ಅದರಲ್ಲಿ ನೋಡಿ ಸತ್ಯ ಇದೆ. ಅದು ಈ ಪ್ರದೇಶಗಳಲ್ಲಿ ಸಿಂಧ್ ಆಗಲಿ, ಬಲೂಚಿಸ್ತಾನ್ ಆಗಲಿ, ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾಂತ್ಸ್ ಆಗಲಿ, ಈ 3 ಪ್ರದೇಶಗಳಲ್ಲಿ ಈ ಬಹಳಷ್ಟು ವರ್ಷಗಳಿಂದ ಪಂಜಾಬಿ ಡಾಮಿನೇಷನ್ ಬಗ್ಗೆ ಬಹಳಷ್ಟು ಆಕ್ರೋಶ ಇದೆ. ಓಕೆ, ದ ಹೋಲ್ ಕಂಟ್ರಿ ಇಸ್ ರೂಲ್ಡ್ ಬೈ ದ ಪಂಜಾಬೀಸ್. ಕರೆಕ್ಟ್. And the minorities in Sindh, Baluch and Northwest Frontier, they are resisting, they are protesting against. ಅವ್ರ ಆಕ್ರೋಶ ಬಹಳ 10-20 ವರ್ಷಗಳಿಂದ ನಡೀತಾ ಇದೆ. ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಮೂವ್ಮೆಂಟ್ ಇಸ್ ಗೋಯಿಂಗ್ ಆನ್ ಫಾರ್ ದ ಲಾಸ್ಟ್ 40 years. ಸೊ ಈಗ ನಮ್ಗೆ ಬಹಳ ಒಳ್ಳೆ ಆಪರ್ಚುನಿಟಿ, ಅವಕಾಶ ಇದು. ಇದ್ರ ಮೇಲೆ ನೀವು ಈಗ ಸದ್ಯ ನಿಮ್ಮ ಇಮಿಡಿಯೇಟ್ ವಾರ್ಫೇರ್ ಮುಗಿಸ್ಬಿಡಿ, 1 ವಾರದಲ್ಲಿ ಅಥವಾ 2 ವಾರದಲ್ಲಿ ಮುಗಿಸಿ. ಬಟ್ ಆಮೇಲೆ ವಿ ಮಸ್ಟ್ ಕ್ಯಾರಿ ಔಟ್ ಎ ಲಾಂಗ್ ಟರ್ಮ್ ಆಪರೇಷನ್ ಇನ್ ದೀಸ್ ಏರಿಯಾಸ್ ಟು ಇನ್ಕ್ರೀಸ್ ದ ಡಿಸ್ಕಂಟೆಂಟ್ಮೆಂಟ್, ಇನ್ಕ್ರೀಸ್ ದ ಡಿಸಫೆಕ್ಷನ್ and to make the people rise against the Punjabi domination of Pakistan. Correct. In fact Dole ಅವರು ಒಂದ್ ಕಡೆ ಭಾಷಣ ಮಾಡ್ತಾ ಹೇಳಿದ್ರು, you do one more 26/11 and you will lose Balochistan. ಅದು ಬಹಳ ಮುಖ್ಯವಾದ ಥ್ರೆಟ್ ಅದು. ಅಂಡ್ ಆ ಥ್ರೆಟ್ ಇಂದ ನಾವು ಅದು ಪೂರ್ಣಗೊಳಿಸಬಹುದು. ನಾವು ನಮ್ಮಲ್ಲಿ ಅಷ್ಟು ತಾಕತ್ತು ಇದೆ. ಓಕೆ, ಬಟ್ ಅದಕ್ಕೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಬಟ್ ಮಾಡ್ಬೋದು ನಾವು. ಅದಕ್ಕೆ ನಾವು ಇರಾನ್ ಸಪೋರ್ಟ್ ತಗೊಳ್ಬೋದು. ಬಿಕಾಸ್ ಇರಾನ್ ಕಡೆಯಲ್ಲಿ ತನ್ನ ದೇಶದಲ್ಲಿ ಕೂಡ ಬಲೂಚಿಸ್ತಾನ್ ಇದೆ. ದಟ್ ಇಸ್ ಕಾಲ್ಡ್ ಸಿಸ್ತಾನ್ ಬಲೂಚಿಸ್ತಾನ್. ಆ ಬಲೂಚ್ ಪೀಪಲ್ ಆರ್ ಆಲ್ ಸುನ್ನೀಸ್ ಇನ್ ಎ ಶಿಯಾ ಮೆಜಾರಿಟಿ ಕಂಟ್ರಿ, ದಟ್ ಇಸ್ ಇರಾನ್. ಸೊ ಆ ಬಲೂಚು ಮತ್ತು ಈ ಬಲೂಚು ಸೇರ್ಕೊಂಡು ಒಂದು ಲಿಬರೇಷನ್ ಯುದ್ಧ ಶುರು ಮಾಡಬಹುದು ಪಾಕಿಸ್ತಾನ ಮೇಲೆ. ಇರಾನ್ ಕೂಡ ಇಸ್ ನಾಟ್ ಎ ಗ್ರೇಟ್ ಫ್ರೆಂಡ್ ಆಫ್ ಪಾಕಿಸ್ತಾನ್. ಇರಾನ್ ಹ್ಯಾಸ್ ಸಫರ್ಡ್ ಅ ಲಾಟ್. ನಿಜ. ಕೆಲ ತಿಂಗಳ ಹಿಂದೆ ಇದ್ದಕ್ಕಿದ್ದಂಗೆ ಕ್ಷಿಪಣಿ ಹಾರಿಸ್ಬಿಟ್ಟಿತ್ತು ಇರಾನ್ ಪಾಕಿಸ್ತಾನದ ಮೇಲೆ, ಅದನ್ನ ನಾವು ನೋಡಿದ್ದೀವಿ. ಸೊ ಇದೆಲ್ಲದರ ಜೊತೆಗೆ ಈ ಡೆವಲಪ್ಮೆಂಟ್ಗಳ ಜೊತೆಗೇನೆ ರವಿ ಜೋಶಿ ಅವರೇ, ನನಗನ್ನಿಸ್ತಾ ಇದೆ ಏನು ಅಂದರೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಆ ಕಾಶ್ಮೀರವನ್ನು ಏನಾದರೂ ತನ್ನ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಭಾರತ ಒಂದು ದೊಡ್ಡ ದಿಟ್ಟ ಹೆಜ್ಜೆಯನ್ನು ಇಡಬಹುದಾ ಅಂತ ನೋಡಿ. ನನಗೆ ಇದು POK-ನ ವಶಕ್ಕೆ ತಗೊಂಡ್ರೆ ಏನು ನಮ್ಗೆ ಲಾಭ ಅಂತ ಪ್ರಶ್ನೆ ಕೇಳುತ್ತೆ. ನಾವು POK ವಶಕ್ಕೆ ತಗೊಂಡ್ರೆ ಏನಾಗುತ್ತೆ, ನಮ್ಮ ಕಾಶ್ಮೀರ್ ವ್ಯಾಲಿ ಇರುವ ಮುಸ್ಲಿಂ ಪಾಪ್ಯುಲೇಷನ್ ಡಬಲ್ ಆಗುತ್ತೆ POK ನಮ್ಮಲ್ಲಿ ಸೇರ್ಕೊಂಡು. ಓಕೆ, ಆವಾಗ ನಿಮ್ಗೆ ಡು ಯು ವಾಂಟ್ ದಟ್ ಡೆಮೋಕ್ರಾಟಿಕ್ ಚೇಂಜ್ ಇನ್ J&K ಸ್ಟೇಟ್? ಆವಾಗ ಜಮ್ಮುನಲ್ಲಿರುವ ಹಿಂದೂ ಪಾಪ್ಯುಲೇಷನ್ ವಿಲ್ ಬಿಕಮ್ ಮಚ್ ಮೋರ್ ಮೈನಾರಿಟಿ. And the valley population will double up with the population of the POK. ಅದು ನಿಮ್ಗೆ ಬೇಕಾ? ಅದು ನಿಮಗೆ ಒಳ್ಳೆ ಅನುಕೂಲವಾ? ರವಿ ಜೋಶಿ ಸರ್, ನನಗೆ ಗೊತ್ತಿಲ್ಲ ಏನು ಅಂತಂದರೆ, ಏನೋ ನನಗೆ ಈ ಉತ್ತರದಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸರ್. ಯಾಕಂತಂದರೆ ಈಗ ಆಯಕಟ್ಟಿನ ಜಾಗಗಳು ಸಮಸ್ಯೆಗಳಿರ್ಬೋದು, ಆ ಆಯಕಟ್ಟಿನ ಜಾಗಗಳು ನಮ್ಮ ವ್ಯಾಪ್ತಿಗೆ ಬರಲಿಲ್ಲ ಅಂತಂದರೆ ನಾಳೆ ಅದೇ ಆಯಕಟ್ಟಿನ ಜಾಗದಿಂದ ಕೂತು ಶತ್ರುಗಳು ನಮ್ಮ ಮೇಲೆ ಯುದ್ಧ ಸಾರಬಹುದು, ನಮ್ಮ ಮೇಲೆ ಏನನ್ನು ಬೇಕಾದರೂ ಪ್ರಯೋಗಿಸ್ಬೋದು. ಈಗ ಅದನ್ನು ನೋಡ್ತಾ ಇದ್ದೀವಿ. ಬಹಳ ಹಿಂದೆ ಈ ನೆಹರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸದನದಲ್ಲಿ ಆದಂಥ ಚರ್ಚೆಯ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಏನು ಅಂತಂತಂದರೆ, ಏನು ಈಗ ಆಯಿತು ಚೈನಾ ತಗೊಂಡಿದೆ ಅಷ್ಟೊಂದು, ಅಲ್ಲೇನು ತಲೆ ಮೇಲೆ ಕೂದಲೇ ಬೆಳೆಯಲ್ಲ ಬಿಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ತ್ಯಾಗಿ ಹೇಳಿದಂಥ ಮಾತಿದೆಯಲ್ಲ, ಪಂಡಿತ್ಜಿ ತಲೆ ಮೇಲೆ ಕೂದಲಿಲ್ಲ ಅಂತ ಹೇಳ್ಬಿಟ್ಟು ತಲೆನೇ ತೆಕ್ಕೊಡೋಕೆ ಸಾಧ್ಯನಾ? ನಿಮ್ಮ ತಲೆ ಮೇಲೆ ಕೂದಲಿಲ್ಲ ತೆಕ್ಕೊಡ್ತೀರಾ ಅಂತ ಕೇಳಿದ್ದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಇಡೀ ಪ್ರದೇಶ ಅದು ಉಪಯೋಗ ಇದೆಯೋ ಇಲ್ವೋ ನಮಗೆ ಬೇಕು ಸರ್, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಮುಂದೆ ಅದೇ ಜಾಗದಲ್ಲಿ ನಿಂತು ಶತ್ರುಗಳು ನಮ್ಮನ್ನು ರುಂಡ ಚೆಂಡಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ರವಿ ಜೋಶಿಜಿ ಏನಂತಿರ್ತಾವೆ ನೋಡಿ? ಓಕೆ, ಐ ಅಕ್ಸೆಪ್ಟ್ ಯುವರ್ ಆರ್ಗ್ಯುಮೆಂಟ್. Now POK let us say we will take now, and that means we have to be an occupational force in Pakistan. Now ನಮ್ಮ ಇನ್ನೂ ಒಂದು 5 ಲಕ್ಷ ಸೇನಾನಿಗಳನ್ನ ಅಲ್ಲಿ ಕಳಿಸಿ ಅದನ್ನ ಆಕ್ಯುಪೈ ಮಾಡ್ಬೇಕು ನಾವು. ಈಗ ನಾವು ಆಗಲೇ ಶ್ರೀನಗರ್ ವ್ಯಾಲಿನಲ್ಲೇ ಒಂದು 5-6 ಲಕ್ಷ ಸೇನಾನಿಗಳಿದ್ದಾರೆ. Similarly we have to put another 5 lakh soldiers in POK once we occupy that land.
ಸೊ ಅದು ಆಕ್ಯುಪೈ ಮಾಡಿದ್ಮೇಲೆ ದ ಪೀಪಲ್ ಆಫ್ UK ವಿಲ್ ರಿವೋಲ್ಟ್ ಅಗೇನ್ಸ್ಟ್ ಅಸ್. ದೇ ವಿಲ್ ಫೈಟ್ ಎ ರೆಸಿಸ್ಟೆನ್ಸ್ ವಾರ್ ಅಗೇನ್ಸ್ಟ್ ಅಸ್. ಸೊ ಅದು ನಮಗೆ ಬಹಳ ಲಾಂಗ್ ಟರ್ಮ್ ನಲ್ಲಿ ಇಟ್ ಇಸ್ ನಾಟ್ ಅ ವೆರಿ ಅಡ್ವಾಂಟೇಜಸ್. ಏನ್ ಮಾಡ್ಬೇಕು ಅಂದ್ರೆ ಒಂದು ನಿಮಿಷ ಆಗಿ ನೀವು ಸಂಪರ್ಕದಲ್ಲಿರಿ ಸರ್. ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಒಂದಷ್ಟು ಸಂಗತಿಗಳು ನೋಡೋಣ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 3ನೇ ಸಭೆ ಆರಂಭ, 3rd ಮೀಟಿಂಗ್, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ. ಮೋದಿ ನೇತೃತ್ವದ CCS ಸಭೆ ಮುಕ್ತಾಯವಾಗಿದೆ. CCS ಭದ್ರತಾ ಸಂಪುಟ ಸಮಿತಿ ಸಭೆ. ನಾನು ಹೇಳ್ತಾ ಇದ್ದೆ, ಪುಲ್ವಾಮಾ ದಾಳಿಗೂ ಮೊದಲು ಕೂಡ ಇದಾಗಿತ್ತು, ಈಗಾಗಿದೆ. 20 ನಿಮಿಷಗಳ ಕಾಲ ನಡೆದಂಥ ಸಭೆ. CCS ಮತ್ತು CCPA ಸಭೆಗಳು ಮುಕ್ತಾಯ ಕಂಡಿವೆ. ಅಂದರೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಕೂಡ ಮುಕ್ತಾಯ ಕಂಡಿದೆ. ಇನ್ನೆರಡು ಬಾಕಿ ಇವೆ. ಭದ್ರತಾ ಸಂಪುಟ ಸಮಿತಿ ಸಭೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಕೇಂದ್ರ ಸಚಿವ ಸಂಪುಟ ಸಭೆ. 4 ಇದ್ದು 2 ಮುಗಿದಿದೆ. 20 ನಿಮಿಷಗಳ ಕಾಲ ನಡೆದಂಥ CCS ಸಭೆ, CCS ಹಾಗೂ CCPA ಸಭೆಗಳು. ಇನ್ನು CCA ಮೀಟಿಂಗ್ ಶುರುವಾಗಿದೆ. 3ನೇ ಸಭೆ ಆರಂಭ ಆಗಿದೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಈಗ ಆರಂಭ ಆಗಿದೆ. ಸ್ಥಿತಿಗತಿಗಳನ್ನು ಸರಿದೂಗಿಸುವಂಥದ್ದು ಹೇಗೆ, ಯಾವ ರೀತಿ ಮೇಂಟೈನ್ ಮಾಡಬೇಕು ಇದು. ಯಾಕಂದರೆ ನೋಡಿ, ನಮ್ಮಲ್ಲಿ ನಾವು ಯಾವಾಗಲೂ ಹೇಳ್ತೀವಿ, ಕೆಲಸ ಇಲ್ದವ್ರು ಮಾತ್ರ ಜಗಳ ಮಾಡ್ತಾರೆ ಅಂತ, ಇನ್ನು ಬೇಜವಾಬ್ದಾರಿ ಇರುವಂಥವ್ರು ಮಾತ್ರ ಹೊಡೆದಾಡ್ತಾರೆ ಯಾವಾಗಲೂ ಅಂತ. ಪಾಕಿಸ್ತಾನ ಕಳ್ಕೋಬೇಕಾಗಿರುವಂಥದ್ದು ಏನೂ ಇಲ್ಲ. ಈಗಲೇ ಜಗತ್ತಿನ ಎದುರುಗಡೆ ಬೆತ್ತಲಾಗಿ ನಿಂತಿದೆ. ಕಟೋರಿ ಕೈನಲ್ಲಿ ಹಿಡ್ಕೊಂಡು ಭಿಕ್ಷೆ ಬೇಡುವಂಥದ್ದೇ ಅದರ ಕೆಲಸ. ಭಿಕ್ಷೆ ಬೇಡುವಂಥದ್ದೇ ಅದರ ಕೆಲಸ. ಇನ್ನು ಸೈನಿಕರು ಯಾರು, ಭಯೋತ್ಪಾದಕರು ಯಾರು, ಯಾರೇ ಟ್ರೈನಿಂಗ್ ಕೊಡ್ತಾರೋ, ಯಾರು ನೆರಳಲ್ಲಿದ್ದಾರೋ ಗೊತ್ತಿಲ್ಲ. ಆದರೆ ಭಾರತ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಈ ಸರಿ ಏನಾದರೂ ನಾವು ಪೂರ್ಣ ಪ್ರಮಾಣದ ಯುದ್ಧಕ್ಕಿಳಿದ್ರೆ 20-25 ವರ್ಷ ಹಿಂದಕ್ಕೆ ಹೋಗುತ್ತೆ ನಮ್ಮ ಆರ್ಥಿಕ ಸ್ಥಿತಿ. ಪಕ್ಕದಲ್ಲಿರುವಂಥ ಪಾಪಿ ಚೀನಾಕ್ಕೂ ಕೂಡ ಇದೇ ಬೇಕಾಗಿದೆ. ಯಾವಾಗ ಅಲ್ಲಿನ ವ್ಯವಹಾರಗಳು, ಅಲ್ಲಿನ ಹೂಡಿಕೆಗಳೆಲ್ಲ ಭಾರತದ ಕಡೆ ತಿರುಗಿದ್ವಲ್ಲ, ಅದು ಕೂಡ ಯೋಚನೆ ಮಾಡ್ತಾ ಇದೆ. ಭಾರತ ಹೇಗಾದರೂ ಮಾಡಿ ನಷ್ಟ ಅನುಭವಿಸಬೇಕು ಅಂತ.